ಶಿವಾಯ ಬ್ರಹ್ಮನೇ ನಮಃ. ತ್ರಿಕಾಲವಂದರು ಪೂಜ್ಯರು ಆದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಬೇರೆ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಹೃದಯದಲ್ಲಿ ಧ್ಯಾನಿಸಿಕೊಂಡು ರಾಯಬಾಗ್ ಪಟ್ಟಣದಲ್ಲಿ ರಾಯಣ್ಣ ಗೋ ಗ್ರೀನ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿರುವ ಸಾಧಕರಿಗೆ ಅಭಿನಂದನಾ ಸಮಾರಂಭದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥವರು ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರು, ಸರಳತೆ ಸಾಕಾರ ಮೂರ್ತಿಗಳು, ನನ್ನ ಅಧ್ಯಾತ್ಮದ ಮಾರ್ಗದರ್ಶಕರ ಸದ್ಗುರುಗಳಾಗಿರ್ತಕ್ಕಂಥ ಸದ್ಗುರು ಸಮರ್ಥ ಅಮರೇಶ್ವರ ಮಹಾರಾಜರ ದಿವ್ಯಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥವರು ಈ ಭಾಗದ ಜನಪ್ರಿಯ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದುರ್ಯೋಧನ ಇವಳವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಇನ್ನೋರ್ವ ಮುಖ್ಯ ಅತಿಥಿಗಳು ಸರಳ ಜನಪ್ರಿಯ ಮಾಜಿ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥವರು ಹಾಗೂ ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ ರಾಜು ಸರ್ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಆತ್ಮೀಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಹೇಂದ್ರ ಒಡೆಯರ್ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಆತ್ಮೀಯರು, ಜ್ಞಾನದ ನಿಧಿಗಳು, ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಂಕರಾನಂದ ಬನಶಂಕರಿ ಸರ್ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಹಿರಿಯರು, ಅನುಭವಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಸಿ. ಸದಲಗಿ ಅವರಿಗೂ ಈ ಎಲ್ಲ ಕಾರ್ಯಕ್ರಮಗಳ ಆಯೋಜನೆ ಮಾಡಿರ್ತಕ್ಕಂಥ ಆತ್ಮೀಯರು, ಸಮಾಜ ಸೇವಕರು, ಪ್ರಗತಿಪರ ರೈತರಾಗಿರ್ತಕ್ಕಂಥ ದೇಸಿಗೆ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ರಾಯಬಾಗ್ ತಾಲೂಕಿನ ತಾಲೂಕಾ ದಂಡಾಧಿಕಾರಿಗಳು, ಯಾವತ್ತು ರೈತ ಪರ ಚಿಂತನಾ ಕಾರ್ಯ ಮಾಡಿರ್ತಕ್ಕಂಥ ಆತ್ಮೀಯ ತಹಸೀಲ್ದಾರ್ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಮಹಾದೇವ್ ಸನ್ಮೋರಿ ಅವರಿಗೂ, ಜ್ಞಾನದ ನಿಧಿಗಳು ಜುಗಲ್ಬಂದಿ ಮೂಲಕ ನಿರೂಪಣೆಯನ್ನು ಮಾಡಿರ್ತಕ್ಕಂಥ ಈರುವರು ಗಟ್ಟಿ ಗುರುಗಳಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಪ್ರಕಾಶ್ ಉಮರಾನಿ ಅವರಿಗೂ, ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ರವಿ ಕುಂಬೋಜಿ ಅವರಿಗೂ, ನನ್ನೆಲ್ಲ ಮಾಧ್ಯಮ ಮಿತ್ರರಿಗೂ, ಇಲ್ಲಿ ನೆದರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಇಲ್ಲ ಅವರು ವಿಶೇಷವಾಗಿ ತಗೋತೀನಿ ಸರ್, ಅದಕ್ಕೆ ಕೊನೆಗೆಟ್ಟಿನಿ. ನಾನು ಕಾರ್ಯಕ್ರಮದ ಕಾರಣೀಭೂತರಾಗಿರ್ತಕ್ಕಂಥ ಬೀರದೇವ್ ಡೋಣಿ ಅವರ ಹೆಸರು ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ ಅಂತಂದ್ರ ಶ್ರೀ ಬೀರದೇವ ಅನ್ನುವಂತ ಹೆಸರುಗಳು ಸರ್. ಬಿ ಅಂದ್ರ ಬಿಟ್ಟು ಬಿಡದೆ, ರ ಅಂದ್ರ ರಟ್ಟಿ ಬಲವನ್ನ ನಂಬಿ ನಿರಂತರವಾಗಿ ಕಾಯಕ ಜೀವಿಗಳಾಗಿ, ದೇಹ ಅಂದ್ರ ದೇಹವನ್ನ ದಂಡನೆ ಮಾಡುತ್ತಾ ನಿರಂತರ ಅಧ್ಯಯನ ಮುಖಿಗಳಾಗಿ, ವ ಅಂದ್ರ ಒಂದೇ ಗುರಿ IAS IPS ಆಗಬೇಕಂತೇಳಿ ಅಂತ ಒಂದು ಸಾಧನೆ ಮಾಡಿರ್ತಕ್ಕಂಥವ್ರು ಜೋರಾದ ಚಪ್ಪಾಳೆ ಮೂಲಕ ಸರ್ ಪಿ ರಾಜು ಸರ್ ಮಾತನ್ನ ನೆನಪು ಮಾಡ್ಕೊಡ್ತೀನಿ ಈ ಸಂದರ್ಭದೊಳಗ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆದವ್ರ ಗಾಡಿನ ಬದಲಾಗ್ತಾವ, ವೇಷಭೂಷಣ ಬದಲಾಗ್ತದ. ಆದ್ರ ಬೀರದೇವ್ರ ಮಾತುಗಳನ್ನ ಕೇಳಿದಾಗ ತಾವು ಮಾಡಿರ್ತಕ್ಕಂಥ ಕಾಯಕವನ್ನ, ಕುರಿ ಕಾಯುವುದನ್ನ ಅಭಿಮಾನದಿಂದ ತಮ್ಮೆಲ್ಲರ ಮೂಲಕ ಇವತ್ತು ಕೂಡ ನೆನಪು ಮಾಡ್ಕೊಂಡ್ರಲ್ಲ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆದ ಅಂತಂದ್ರ ಅವನ ಹಾವಭಾವ ನೋಡಬೇಕು, ಯಾವ ರೀತಿ ಬದಲಾವಣೆ ಆಗ್ತಾರ. ತಂದೆ ತಾಯಿ ಹಳೆ ಸಂಸ್ಕಾರ ಎಲ್ಲವನ್ನ ಮರೆತು ಬಿಡ್ತಾರ, ಒಂದು ಸಣ್ಣ ಅಧಿಕಾರದ ಮರೆತು ಬಿಡ್ತಾರ. ಆದ್ರ ಸಾಧನೆಯನ್ನ ಮಾಡಿ ಹಳೆಯ ಕಾಯಕವನ್ನ ನಾನು ಮಾಡತಕ್ಕಂಥ ವೃತ್ತಿಯನ್ನ, ಸಾಧನೆಯನ್ನ, ತಂದೆ ತಾಯಿಯನ್ನ, ಮಾವಂದ್ರನ್ನು ಕೂಡ ಎತ್ತಿ ಮ್ಯಾಗ ಇನ್ನೊಂದು ಮಾತು ಹೇಳಿದ್ರು, ಬಿದ್ದಾಗ ಯಾರು ಮಾತಾಡ್ಸಂಗಿಲ್ಲ. ಯಾಕೆ ಸರ್? ಬಿದ್ದಾಗ ಯಾರು ಮಾತಾಡ್ಸಂಗಿಲ್ಲ, ಗೆದ್ದಾಗ ಸಂಬಂಧಿಕರು ಅಣ್ಣತಮ್ಮರು ಹೆಂಗೆ ಹೇಳ್ತಾರ ಅಂದ್ರೆ ತಪ್ಪು ತಿಳಿಬೇಡಿ. ನಮ್ಮ ಕಾಕನ ತಮ್ಮನ ಹೆಂಡತಿ, ಸ್ವಾದರ ಮಾವನ ಸ್ವಾದರ ತಂಗಿ ಮಗ ನಮ್ಮವರೇ ಸರ್. ನಮ್ಮದಿಟ್ಟು ಮಾತು ನೇರ ಇರ್ತವ್ರೆ, ಹಿಂಗಿರ್ತದ. ಇಂಥ ಒಂದು ಸನ್ನಿವೇಶದೊಳಗ ತಾವು ಮಾಡಿರ್ತಕ್ಕಂಥ ಕಾಯಕವನ್ನ ನೆನಪು ಮಾಡಿಕೊಂಡು, ಯಾಕೆ ಒಂದೇ ಅಟೆಂಪ್ಟ್ ಒಳಗೆ ನಂದು IAS IPS ಆಗ್ಲಿಲ್ಲ ಅಂತೇಳಿ ಅದನ್ನು ಕೂಡ ಹಂಚ್ಕೊಂಡು, ಸಾಧನೆಯನ್ನು ಮಾಡುವಾಗ ಬಹಳ ಜನ ಅಡ್ಡಗಾಲಾಗ್ತಾರ, ಬಹಳ ಕಾಡ್ತಾರ. ನಾನು ದೇಶೀಯ ಸೌಕರ್ಯ ನಾನು ನೇರವಾಗಿ ಒಂದು ಮಾತಾಡ್ತೀನಿ, ಸೌಕರ್ಯ 1,00,000 ಜನ ತುಳಿಯುವಾಗ ನಾವು ಬೆಳಿಬೇಕಂದ್ರೆ ಕತ್ತರಿಸಿ ಮಾತಾಡಬೇಕು, ಇಲ್ಲಾಂದ್ರೆ ಈ ಜನ ಬೆಳಕ್ ಬಿಡಂಗಿಲ್ಲ. 1,00,000 ಜನ ನಮ್ಗೆ ಯಾವಾಗ ಕಾಲಿಲ್ಲ ಸಮಾಜ ಕುಂತಿರ್ತದ, ಅದರೊಳಗೆ ನಾವು ಏನಾದ್ರೂ ಒಂದು ಸಾಧನೆ ಮಾಡಬೇಕಂದ್ರ
ಗೋಕ್ರಿನ ರಾಯಣ್ಣ ಅಂತ ಹೆಸರಿಟ್ಟಿರಲ್ಲ. ರಾಯಣ್ಣನಾಗ ನೀವು ಗಟ್ಟಿಯಾದ ಲಕ್ಷ ಮಂದಿ ಬೆನ್ನು ಹತ್ತಲಿಕ್ಕೆ ಸಾಧ್ಯದ ಸಾಧನೆ ಆಗುತ್ತೆ. ನಾನು ಬೀರ್ದೇವ್ರ ಧೋನಿಯವರ ಸಾಧನೆಯನ್ನು ನೋಡಿದಾಗ ನನಗೊಂದು ಮಾತು ನೆನಪಾಯ್ತು. ಸರ್ಬಿಯಾ ದೇಶದ ನೆಪೋಲಿಯನ್ ಬೋನಾಪಾರ್ಟ್ ಅಂತ ಹೇಳಿ 5 ಫುಟಿನ ಮನುಷ್ಯ, ಮಿಲಿಟರಿ ಸೇರ್ಬೇಕಂತ ಕನಸು ಇರ್ತದ. ಮಿಲಿಟರಿ ಸೆಲೆಕ್ಷನ್ ಕೇಂದ್ರದ ಮುಂದೆ ಹೋಗಿ ನಿಲ್ತ ಎಲ್ಲಾ ವಿದ್ಯಾರ್ಥಿಗಳನ್ನ ಹೊರಗೆ ಕರ್ಕೊಂತಾರ. ನೀನ್ 5 ಫುಟ್ ಇದೆಯಪ್ಪ, ನೀನು ಕರ್ಕೊಳಂಗಿಲ್ಲ ಅಂತ ಹೊರಗೆ ನಿಲ್ಲಿಸ್ತಾರ. 3 ದಿನ ಮಳಿ ಚಳಿ ಬಿಸಿಲೆಲ್ಲ ನಿಲ್ತಾನ. ಅವಾಗ ಅಧಿಕಾರಿಗಳಂತಾರ ಅವ್ಗೆ ಏನಾರೇ ಆದ್ರೆ ಸತ್ತಂದ್ರ ನಮ್ಮ ಮೈ ಮ್ಯಾಗ ಬರ್ತದ, ಒಳಗ್ ಕರ್ಕೊ ಅಂತ. ಒಳಗ್ ಕರ್ಕೊಂತಾರ. 9 ತಿಂಗಳು ಟ್ರೈನಿಂಗ್ ಕೊಡ್ತಾರ. ಅವಾಗ ಕೊಟ್ಟ ತಕ್ಷಣ 80 ಜನ ವಿದ್ಯಾರ್ಥಿಗಳು ಇರ್ತಾರ. ನೀ ಏನಾಗ್ತೀನಿ ಅಂತ ಎಲ್ಲರೂ ಕೇಳ್ಕೊಂತ ಬರ್ತಾರ. ನಾ 80 ಜನ ಬಟಾಲಿಯನ್ ಮುಖಂಡ ಆಗ್ತೀನಿ, ನಾ ನಾಯಕ ಆಗ್ತೀನಿ ಎಲ್ಲರೂ ಹೇಳ್ತಾರ. ಕೊನೆಗೆ 5 ಫುಟಿನ ಮನುಷ್ಯ ನಿಂತಿರ್ತಾರಲ್ಲ, ಇವ್ನು ಕೇಳಕ್ಕೆ ಇಲ್ಲ. ವಾಪಸ್ ಹೋಗ್ತಿರ್ತಾರ. ಸರ್ ನಮಗೂ ಕೇಳ್ರಿ ಎಂದವ. ಅಲ್ವ ನಿನ್ನೇನು ಕೇಳೋದದ ಅಂತಂದ ಕೇಳಿರಿ ನೋಡ್ರಿ ಎಂದವ. ಅಸಡ್ಡೆಯಿಂದ ಅಧಿಕಾರಿಗಳು ಕೇಳ್ತಾರ, ನೀ ಏನಾಗಬೇಕಂತಿ ಅಂತಂದಾಗ ಸರ್ಬಿಯಾ ದೇಶದ 5 ಕೋಟಿನ ವ್ಯಕ್ತಿ ನೆಪೋಲಿಯನ್ ಬೋನಾಪಾರ್ಟ್ ಹೇಳ್ತಾನ, ಸರ್ ಇಡೀ ಯುರೋಪ್ ಖಂಡವನ್ನು ನಾನು ಎಡಗಾಲಾಗಿ ಇಟ್ಕೋಬೇಕಂತಿದ್ರಿ. ಮುಂದೆ 10 ವರ್ಷಗಳ ಅವಧಿಯೊಳಗ ಕುದುರೆ ಮ್ಯಾಗ ಕುಂತ ನಿದ್ದೆ ಮಾಡ್ತಿದ್ದ 2 ತಾಸು ನಿದ್ದೆ ಮಾಡ್ತಿದ್ದ. ಇಂಗ್ಲೆಂಡ್ ಅಂತ ಹೊರತುಪಡಿಸಿ ಇಡೀ ಎಲ್ಲ ಯುರೋಪ್ ಖಂಡವನ್ನ ತನ್ನ ಸ್ವಾಧೀನದೊಳಗೆ ಇಟ್ಟುಕೊಂಡಿದ್ದ. ಸಾಧನೆ ಮಾಡಬೇಕಾದ್ರೆ ಗಟ್ಟಿ ಮನಸ್ಸು ಬೇಕು. ನಮ್ಮ ರಾಯಬಾಗ್ ಶಾಸಕರು ಹೇಳಿದ್ರಲ್ಲ, ಇಂಗ್ಲಿಷ್ ಮೀಡಿಯಂ ಮತ್ತೊಂದು ಧಾರವಾಡ ಹುಬ್ಬಳ್ಳಿ ಬೆಂಗಳೂರಾಗಿದ್ದ ಕಲಿಬೇಕಂತೇನಿಲ್ಲ. ಇಲ್ಲೇ ನಮ್ಮ ಅಳಗವಾಡಿ ಗ್ರಾಮದವರು ಶಂಕರಾನಂದ್ ಸರ್ ಅವರ ವೃತ್ತಿ ಜೀವನವನ್ನ ನೋಡಿ ನಾನು ಅಧ್ಯಯನ ಮಾಡುವಾಗ ಅವರ ಸಾಕಷ್ಟು ಕೋಚಿಂಗ್ ಸೆಂಟರ್ ಬಂದಾಗ ಅವರ ಜ್ಞಾನವನ್ನು ನೋಡಿ ಇಷ್ಟೊಬ್ಬ KS ಅಧಿಕಾರಿಯಾದರೂ ಸಹಿತ ವಿದ್ಯಾರ್ಥಿಗಳ ಜೊತೆ ಸ್ವತಃ ತಂದೆ ತಾಯಿ ಹೆಂಗ ಮಾತನಾಡ್ತಾರ ಆ ರೀತಿಯೊಳಗೆ ವಿದ್ಯಾರ್ಥಿಗಳು ಹಂಚಿಕೊಳ್ತಾರ. ನಮ್ಮ ತಾಲೂಕಿನ ಸಾಕಷ್ಟು ಸಾಧನೆಗಳನ್ನು ಗುರುತಿಸ್ತಕ್ಕಂಥ ಕೆಲಸ. ನಾವು ಮೊದಲು ಹಳೆಯದನ್ನ ಮರಿಬಾರದು, ಗೌರವ ಕೊಡೋದನ್ನ ಕಲಿಬೇಕು. ಬನಶಂಕರಿ ಸರ್ ಹೇಳಿದ್ರು, ಹಂಗೆ ಸುಮ್ಮನೆ ತಗೊಳ್ತೀನಿ. ಸಮಾಜದೊಳಗ ಸಾಧನೆ ಮಾಡಬೇಕಾದ್ರೆ, ಹೆಸರು ಮಾಡಬೇಕಾದ್ರೆ ಒಂದು ರಾಜಕಾರಣಿ ಆಗ್ಬೇಕು, ಎರಡನೇದು ಒಂದು ಬಿಸಿನೆಸ್ ಮ್ಯಾನ್ ಆಗ್ಬೇಕು, ಇನ್ನೊಬ್ರು ಇಲ್ಲಾಂದ್ರೆ ನಮ್ಮ ತಹಸೀಲ್ದಾರ್ ಸಾಹೇಬ್ರಾಗ ಅಧಿಕಾರಿ ಆಗ್ಬೇಕಂತ. ಸರ್ ಮತ್ತೆ ಅಮರೇಶ್ವರ್ ಮಾರಾದ್ರು 31 ಜನ ಹಗಲ್ ರಾತ್ರಿ ಸುತ್ತಾಡ್ತಾರೆ, ನಮಗ್ ನೆನಪ ಮಾಡ್ಕೊಳ್ಳಿಲ್ಲ. ಯಾಕ್ರಿ ಪೀರಾಜು ಸರ್ ಎಲ್ಲರೂ ತಗೊಂಡ್ರು. ನಾವು 24 ತಾಸು 31 ಜಿಲ್ಲಾ ಅಪ್ಪಗಳು ನಾವು ಹಗಲ್ ರಾತ್ರಿ ಸುತ್ತ ಹಾಕ್ತಿವಿ. ನಮ್ಮದು ಬರ್ತ ಬಿಟ್ರು ಕರೆ ನೆನಪ ಮಾಡ್ಕೊಂಡಿಲ್ಲ ಸರ್ ಹೇಳ್ಕೊಡೋದು. ಅದಕ್ಕೆ ನಾ ಏನ್ ಮಾತಾಡಂಗಿಲ್ಲ. ಅಪ್ಪೋರಿನ ಅಥಣಿ ತಾಲೂಕಿನ ನಂದಗಾಂವ್ ಕಾರ್ಯಕ್ರಮ ಹೋಗೋದ್ರ ನಂದು ಹುಕ್ಕೇರಿ ತಾಲೂಕಿನ ಪ್ರವಚನದ ಬೆಲಿವಾಡದೊಳಗ 2 ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ಶಿಕ್ಷಣ, ಅಧಿಕಾರ, ಹಣ, ಸಂಪತ್ತು ಈ ತಾಯ್ನಾಡಿಗಾಗಿ ಭವ್ಯ ಭಾರತವನ್ನ ಕಟ್ಟುವ ಸಲುವಾಗಿ ನಮ್ಮದು ಬಳಕೆಯಾಗಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ವತಂತ್ರ ಹೋರಾಟದ ನಂತರದ ಸಂದರ್ಭದಲ್ಲಿ ಕೋರ್ಟ್ ಒಳಗೆ ವಾದ ಮಾಡ್ತಾ ಇರ್ತಾರೆ. ಮಧ್ಯಾಹ್ನದ ಸಮಯ ಯಾರೋ ಒಂದು ಚೀಟಿ ತಂದು ಕೊಡ್ತಾರೆ, ಅದನ್ನು ಓದಿ ಮತ್ತೆ ಜೇಬಿನೊಳಗೆ ಇಟ್ಕೊಂಡು ಮತ್ತೆ ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ಅವಾಗ ಬ್ರಿಟಿಷ್ ನ್ಯಾಯವಾದಿ ಕೇಳ್ತಾನ, ಸರ್ ಮಧ್ಯಾಹ್ನ ತಮಗೊಂದು ಚೀಟಿ ಬಂತಲ್ಲ, ಏನು ಬರೆದಿತ್ತು ಅಂತಂದಾಗ, ಸರ್ ನನ್ನ ಧರ್ಮ ಪತ್ನಿ ತೀರಿ ಹೋಗಿದ್ರು, ಆ ಸುದ್ದಿ ಬಂದಿದ್ದು ಸರ್, ಓದಿ ಜೇಬಿನೊಳಗೆ ಇಟ್ಕೊಂಡು ವಾದ ಮಾಡ್ತಾರೆ. ಅವಾಗ ಬ್ರಿಟಿಷ್ ನ್ಯಾಯವಾದಿ ಹೇಳ್ತಾನ, ಒಂದು ವೇಳೆ ನನ್ನ ಧರ್ಮ ಪತ್ನಿ ನನ್ನ ಹೆಂಡತಿ ತೀರಿ ಹೋಗಿದ್ರ ನಾನು ಕೋರ್ಟ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ, ನೀವ್ಯಾಕೆ ಹೋಗಿಲ್ಲ ಸರ್ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೇಳಿದಾಗ, ನಾನು ಮನೆಗೆ ಹೋದ್ರೆ ನನ್ನ ಧರ್ಮ ಪತ್ನಿ ಜೀವಂತಾಗಿ ಬರೋದಿಲ್ಲ ಸರ್, ಆದ್ರೆ ನಾನು ವಾದ ಮಾಡೋದಕ್ಕೆ ಯಾಕೆ ಹೋಗ್ಲಿಲ್ಲ ಅಂತಂದ್ರ, ಸ್ವತಂತ್ರ ಹೋರಾಟದೊಳಗ ಕೆಚ್ಚದೆಯಿಂದ ಗಟ್ಟಿಯಾಗಿ ಹೋರಾಟ ಮಾಡಿರ್ತಕ್ಕಂಥ 47 ಜನ ಹೋರಾಟಗಾರ ಕಟಕಟಿ ಒಳಗೆ ನಿಂತಾರ. ನಾವು ವಾದ ಮಾಡೋದು ಬಿಟ್ಟು ಹೋದ್ರೆ ಅವರೆಲ್ಲ ಗಲ್ಲಿ ಹೋಗ್ತಾರೆ ಸರ್, ಬಿಡಿಸಬೇಕಾಗಿ ಅದಕ್ಕೆ ವಾದ ಮಾಡ್ತಾ ಇದ್ದೀವಿ. ಅವಾಗ ಬ್ರಿಟಿಷ್ ನ್ಯಾಯವಾದಿ ಅಂದಂತ, ನಿಮ್ಮ ಯಾವ ವಾದ ಬೇಡ ಸರ್, ದೇಶಭಕ್ತ 47 ಜನರು ಬಿಡುಗಡೆ ಮಾಡಿದ ಅಂತ ಹೇಳಿದ್ರು. ಈ ಮಾತು ಯಾರು ಸ್ಮರಣೆ ಮಾಡ್ಕೊಡಿ ಅಂತಂದ್ರ, ಇವತ್ತು ನಮ್ಮ ಬೀರದೇವರು ಅವ್ರು ಹೇಳಿದ್ರು, ನಾನು ಬಡತನದಿಂದ ಬಂದೀನಿ, ಅಧ್ಯಯನ ಮಾಡೀನಿ, ಪರಿಶ್ರಮ ಮಾಡೀನಿ, ಕಾಯಕ ಜೀವಿಯಾಗೀನಿ, ನಾವೆಲ್ಲವನ್ನ ಸಮಾಜಕ್ಕೆ ಮುಂದೆ ನಮಗೂ ನಾನು ಅಧಿಕಾರಿಯಾದರೂ ಸಹ ಹಿಂದಿನ ವಿದ್ಯಾರ್ಥಿಗಳಿಗೆ ನಮ್ಮ ಜ್ಞಾನ ಸದ್ಬಳಕೆ ಆಗಬೇಕಂತ ಹೇಳಿದ್ರು. ನಾವೆಲ್ಲ ರೈತರು ಹೇಳಿ
ಹಳೆಯದನ್ನ ಒಟ್ಟಾರೆ ಬರೀಬಾರದು. ನಡೆದಾಡುವ ದೇವರು ಶತಮಾನದ ಸಂತರಾಗಿರ್ತಕ್ಕಂಥ ಸಿದ್ದೇಶ್ವರ ಶ್ರೀಗಳನ್ನ ಅಮೆರಿಕಕ್ಕೆ ಹೋಗಿ ಪ್ರವಚನ ಮಾಡಿ ಭಾರತಕ್ಕೆ ಬಂದಾಗ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು, ಬುದ್ಧಿ ಜಗತ್ತೆಲ್ಲ ಅಡ್ಡಾಡ್ತೀರಿ, ಪ್ರವಚನ ಮಾಡ್ತೀರಿ, ನೀವು ಯಾರಿಗೆ ಗೌರವ ಕೊಡ್ತೀರಿ ಅಂತಂದಾಗ ನಾನು 3 ಜನರಿಗೆ ಗೌರವ ಕೊಡ್ತೀನಿ ಅಂತ. ಯಾರಿಗೆ ಅಂತಂದಾಗ ಮಣ್ಣಿನೊಳಗೆ ಚಿನ್ನದಂತ ಬೆಳೆ ಬೆಳೀತಕ್ಕಂಥ ಅನ್ನದಾತ ರೈತರಿಗೆ ನಾನು ಮೊದಲನೇದಾಗಿ ಗೌರವ ಕೊಡ್ತೀನಿ. ಎರಡನೇದಾಗಿ ನಾವೆಲ್ಲ ಜೀವಂತವಾಗಿ ಅನಂತವಾಗಿರ್ಲಿಕ್ಕೆ ಗಡಿಯನ್ನ ಕೈತಕ್ಕಂಥ ಸೈನಿಕನಿಗೆ ಗೌರವ ಕೊಡ್ತೀನಿ. ಈ ಜಗತ್ತನ್ನ ಜ್ಞಾನದ ಮೂಲಕ ಉದ್ಧಾರ ಮಾಡ್ತಕ್ಕಂಥ ಸಂತನಿಗೆ ನಾನು ಗೌರವ ಕೊಡ್ತೀನಿ. ಕೊನೆಯ ಒಂದು ಮಾತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಹಳಿ ಕಾಯಕವನ್ನು ಮರಿಬಾರದು ಅಂತ ಹೇಳಿದ್ದಲ್ಲ. ಒಬ್ಬ ಹಳ್ಳಿಯ ಒಬ್ಬ ಕಟಿಂಗ್ ಮಾಡ್ತಕ್ಕಂಥ ವ್ಯಕ್ತಿಯವ ನದಿ ದಾಟಿ ಆ ಕಡೆ ಕಟಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದ. ಊರಿನ ಗೌಡ್ರು ಕಟಿಂಗ್ ಮಾಡ್ತಾ ಇದ್ದ. ಕಟಿಂಗ್ ಮಾಡೋ ವ್ಯಕ್ತಿ ಏನ್ ಮಾಡಿದ ಅಂದ್ರೆ ಒಂದು ಲಾಟ್ರಿ ಟಿಕೆಟ್ ಖರೀದಿ ಮಾಡಿದ್ದ. ಹೊಳಿ ದಾಟಿ ಹೋಗಿ ಗೌಡ್ರು ಕಟಿಂಗ್ ಮಾಡ್ತಾ ಇದ್ದ. ಅರ್ಧ ಮಾಡಿದ್ದ ಗೌಡ್ರು ಪೇಪರ್ ಓದ್ತಾ ಇದ್ದ. ಕಟಿಂಗ್ ಮಾಡೋ ವ್ಯಕ್ತಿ ತಲೆ ಬರ್ತದ, ಗೌಡ ನಾನೊಂದು ಲಾಟ್ರಿ ಟಿಕೆಟ್ ತಗೊಂಡಿದ್ರಿ, ಅದು ಹತ್ತಿರ ನೋಡ್ರಿ ಪೇಪರ್ ಒಳಗಂತಂದಾಗ ಗೌಡ್ರು ನೋಡೋದ್ರೊಳಗೆ 50 ಲಕ್ಷ ರೂಪಾಯಿ ಅವನ ನಂಬರ್ ಲಾಟ್ರಿ ಹತ್ತಿತ್ತು. ಅವಾಗ ಕತ್ತಿ ಬಟ್ನ ಡಬ್ಬಿ ಎಲ್ಲ ಮಡಿಚಿಟ್ಟು ಚಗಡೆ ಹಾಕಿದ. ಗೌಡ್ರು ಅಲ್ಲೂ ಅರ್ಧ ಕಟಿಂಗ್ ಮಾಡಿ ಇನ್ನೊಂದೆಲ್ಲ ಮಾಡಬಂದ್ರು. ಹಂಗಲ್ರಿ ಗೌಡ್ರು, ಇಲ್ಲಿ ತನ ನೀವು ಶ್ರೀಮಂತ, ನನಗೆ 50 ಲಕ್ಷ ಅಂತೆಲ್ಲ, ಇನ್ನು ಮ್ಯಾಗ ನಾ ಶ್ರೀಮಂತ ಎಂತವ. ಅಲ್ಲೂ ಅರ್ಧ ಮಾಡಿ ಪೂರ್ತಿಯನ್ನು ಮಾಡಿ ಹೋಗಂದ್ರು. ಇಲ್ರಿ ನಾವು ಡಬ್ಬಿ ತಗೊಂಡ ನದಿ ದಾಟಿ ಬರ್ಬೇಕಲ್ಲ, ದೋಣಿ ಒಳಗೆ ಕುಂತಿದ್ದ. ನಡು ಮಧ್ಯದೊಳಗೆ ಬಂದಾಗ ಒಂದು ತಲೆಯೊಳಗೆ ಒಂದು ವಿಚಾರ ಬರ್ತದ, ಇಷ್ಟು ವರ್ಷ 5-10 ರೂಪಾಯಿ ಕಾಯಕದ ಹಾಗೆ ಕಟಿಂಗ್ ಮಾಡಿದೀನಿ, 50 ಲಕ್ಷ ಅಂತ ಈ ಡಬ್ಬಿ ತಗೊಂಡು ಇನ್ನೇ ಮಾಡೋದು ಅಂತೇಳಿ ಡಬ್ಬಿ ನದಿ ಒಳಗೆ ಬಿಟ್ಟ. ಮನೆಗೆ ಬಂದ, ಹೆಂಡತಿ ಕೈಯೊಳಗೆ ಲಾಟ್ರಿ ಟಿಕೆಟ್ ಕೊಟ್ಟಿದ್ದ. ತೈ 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 ಅಂತ ಕುಣಿದಾಡ್ಕೊಂಡು ಹೆಂಡತಿ ಹೇಳ್ದ, ಆ ಲಾಟ್ರಿ ಟಿಕೆಟ್ ತಗೊಂಡವ, 50 ಲಕ್ಷ ರೂಪಾಯಿ ಲಾಟ್ರಿ ಹತ್ತದ ಅಂದ್ರು. ಅವಾಗ ಹೆಂಡತಿ ಅಂತಾಳ, ಅಲ್ರಿ ಬರಿಗೈಗೆ ಬಂದಿರಿ, ಕಟಿಂಗ್ ಡಬ್ಬಿ ಎಲ್ಲಿ ಇಟ್ಟಿರಿ ಅಂದ್ರೆ. ಅವಾಗ ಬಂದ 50 ಲಕ್ಷ ರೂಪಾಯಿ ಲಾಟ್ರಿ ಹತ್ತಾರ, ಇನ್ನ ಡಬ್ಬಿ ತಗೊಂಡು ನಮಗೇನ್ ಮಾಡೋದಲ್ಲ ಅಂತ ಹೋಗದ ಬಿಟ್ಟಿರಿ ಅಂತಂದ. ಹೆಂಡತಂದ್ರು, ನೀವು ನಾವು ಎಷ್ಟೇ ಕಷ್ಟ ಬಂದ್ರು ಸುಖ ಬಂದ್ರು ಮರಿಲಾದಂತ ಜಾಗದಲ್ಲಿ ನೀವು ಕಟಿಂಗ್ ಡಬ್ಬಿ ಇಟ್ರಿ, ಆ ಕೆಳಗೆ ಪೇಪರ್ ಕೆಳಗೆ ಟಿಕೆಟ್ ಇಟ್ಟಿರಲ್ರಿ ಅಂತ ಹೇಳ್ಬೋದ್ರಿ. ನಾವೆಲ್ಲ ರೈತ ಬಂಧುಗಳು, ರೈತ ಜೀವಿಗಳು, ಶ್ರಮಿಕರಿದ್ದೀವಿ, ಬಿದ್ದವರಿದ್ದೀವಿ. ಆದ್ರ ಬಿದ್ದಂತವ್ರನ್ನ ಎದ್ದು ಸಲುವಾಗಿ ಹೆಂಗ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಬಂದ್ರು, ಬಿದ್ದಂತವ್ರ ಎದ್ದು ಸಲುವಾಗಿ ಹೆಂಗ ಬಸವಣ್ಣ ಬಂದ, ಬಿದ್ದಂತವ್ರ ಎದ್ದು ಸಲುವಾಗಿ ಹೆಂಗ ಸಂಗೊಳ್ಳಿ ರಾಯಣ್ಣ ಬಂದಲ್ಲ, ನಮ್ಮೊಳಗೊಂದು ಸಂಕಲ್ಪ ಆಗ್ಲಿ. ಇವತ್ತೆಗೊಬ್ಬ ಸಾಮಾನ್ಯ ವ್ಯಕ್ತಿ ಇಂಡಿಯನ್ ಪೊಲೀಸ್ ಸರ್ವಿಸ್ ಆಗಿ ಒಬ್ಬ SP ಕೇಡರ್ ಅಧಿಕಾರಿಯಾಗಿ ನಮ್ಮ ಮಧ್ಯೆ ಸಾಮಾನ್ಯರಲ್ಲಿ ಹೆಂಗ್ ಕೂತಾರಲ್ಲ, ನಮ್ಮ ಮಕ್ಕಳು ಕೂಡ ಹಂಗ ಬದಲಾವಣೆ ಆಗಬೇಕು. ನಿಮಗೊಂದು ವಿನಂತಿ ಮಾಡ್ಕೊಳ್ತೀನಿ, ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಧರ್ಮಾತೀತವಾಗಿ, ಧರ್ಮ ದೇಶ ಅಂತ ಬಂದಾಗ, ಭೂಮಿ ತಾಯಿ ತಾಯ್ನಾಡು ಅಂತ ಬಂದಾಗ, ರೈತ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಕ್ಕಟ್ಟ, ನಾವೆಲ್ಲರೂ ಕೂಡ ಒಕ್ಕಟ್ಟ. ಅದಕ್ಕಾಗಿ ರಾಯಣ್ಣನ ಹೆಸರು ಉಳಿದದ್ದು. ಇವತ್ತು ಅಭಿನಂದನೆ ಬೀರದೇವರಿಗೆ ಮಾಡಿದ್ರು ಸಹಿತ ನಾನು ವೈಯಕ್ತಿಕವಾಗಿ ದೇಸಿಕೆ ಸಾವ್ಕಾರ್ ಅವರಿಗೆ ತಮ್ಮೆಲ್ಲರ ಮೂಲಕ ಧನ್ಯವಾದವನ್ನು ಸಲ್ಲಿಸ್ತೀನಿ. ಯಾಕಂತಂದ್ರ ರಾಯಣ್ಣನ ಹೆಸರು ಇಟ್ಟುಕೊಂಡು ಸರ್ವಧರ್ಮ ಸಮಾನತ್ವದ ಈ ಭಾಗದ ಎಲ್ಲಾ ಮಠಾಧೀಶರ ಜೊತೆ ಒಳ್ಳೆ ಬಾಂಧವ್ಯನ ಇಟ್ಟುಕೊಂಡು ಸಮಾಜಮುಖಿ ಬಿದ್ದಂತವರಿಗೆ ದಾನ ಧರ್ಮದ ಮೂಲಕ ಕಾಯಕ ದಾರಿಯಾಗಿ ಎಲ್ಲೆಲ್ಲಿ ಅನ್ಯಾಯ ನಡೀತದ ಅಲ್ಲಿ ಕೂಡ ಮುಂದಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಕೈಯಿಂದ ಇನ್ನು ಇಂಥ ನೂರಾರು ಕಾರ್ಯಗಳಾಗ್ತಾ ಆಗ್ತಾ ಆಗ್ತಾ ಸಮಾಜಮುಖಿ ಕಾರ್ಯಗಳಾಗಿ ಅವರು ಕೂಡ ಇನ್ನೂ ಸಮಾಜದೊಳಗೆ ಉತ್ತರೋತ್ತರವಾಗಿ ಬೆಳೀಲಿ ಅಂತೇಳಿ ಶುಭವನ್ನ ಹಾರೈಸಿ ನನ್ನೇಳು ಮಾತುಗಳಂತ ಎಲ್ಲರ ಪಾದಗಳು.